72 ಶ್ಲೋಕ ಆಗಿತ್ತು. 73ನೇ ಶ್ಲೋಕ. ಇತಿ ವಿಜ್ಞಾಪಿತೋ ರಾಜ್ಞಾ ಧ್ಯಾನಸ್ತಿಮಿತಲೋಚನಃ ಕ್ಷಣಮಾತ್ರಮೃಷಿಸ್ತಸ್ಥೌ ಸುಪ್ತಮೀನ ಇವ ಹೃದಃ. ಇತಿ ವಿಜ್ಞಾಪಿತೋ ರಾಜ್ಞಾ ಧ್ಯಾನಸ್ತಿಮಿತಲೋಚನಃ ಕ್ಷಣಮಾತ್ರಮೃಷಿಸ್ತಸ್ಥೌ ಸುಪ್ತಮೀನ ಇವ ಹೃದಃ. ಪದಚ್ಛೇದ. ಇತಿ ವಿಜ್ಞಾಪಿತಃ ವಿಜ್ಞಾಪಿತಃ ರಾಜ್ಞಾ ಧ್ಯಾನಸ್ತಿಮಿತಲೋಚನಃ ಕ್ಷಣಮಾತ್ರಂ ಋಷಿಃ ತಸ್ಥೌ ಸುಪ್ತಮೀನಃ ಇವ ಹೃದಃ. ಇತಿ ಅವ್ಯಯ. ವಿಜ್ಞಾಪಿತಃ ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ವಿಜ್ಞಾಪಿತಃ ರಾಜ್ಞಾ ವಿಜ್ಞಾಪಿತೋ ರಾಜ್ಞಾ ಅಂತ ಆಗಿದೆ. ಓಕಾರ ಬಂದಿದೆ. ಇದು ಸ್ವಾದಿಸಂಧಿ. ಸ್ವಾದಿಸಂಧಿಯಲ್ಲಿ ಉತ್ವ ಸಂಧಿ ಆಗುತ್ತೆ. ರಾಜ್ಞಾ ರಾಜ ರಾಜಾನೌ ರಾಜಾನಃ. ನಕಾರಾಂತ ಪುಲ್ಲಿಂಗ ರಾಜನ್ ಶಬ್ದ. ತೃತೀಯ ವಿಭಕ್ತಿ ಏಕವಚನ. ಧ್ಯಾನಸ್ತಿಮಿತಲೋಚನಃ ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಸ್ಥಿಮಿತಂಚ ತತ್ ಲೋಚನಂಚ ಸ್ಥಿಮಿತಲೋಚನಂ. ಅಥವಾ ಕಣ್ಣು ಅಂತಂದರೆ ಅದು ಯಾವತ್ತೂ ಎರಡು. ಆದ್ದರಿಂದ ಏಕವಚನ ಬೇಡ. ಸ್ಥಿಮಿತಂ ಲೋಚನಂ ಬೇಡ, ದ್ವಿವಚನದಲ್ಲೇ ಇಟ್ಕೊಳ್ಳಿ. ಸ್ಥಿಮಿತೇ ಚ ತೇ ಲೋಚನೆ ಚ ಸ್ಥಿಮಿತಲೋಚನೆ. ಕರ್ಮಧಾರೆಯ ಸಮಾಸ. ಧ್ಯಾನೇನ ಸ್ಥಿಮಿತಲೋಚನೆ ಯಸ್ಯ ಸಹ. ಬಹುವ್ರೀಹಿ ಸಮಾಸ. ಅಥವಾ ಹೀಗೂ ಮಾಡಬಹುದು. ಧ್ಯಾನೇನ ಸ್ಥಿಮಿತೆ ಧ್ಯಾನಸ್ತಿಮಿತೆ. ತೃತೀಯ ತತ್ಪುರುಷ ಸಮಾಸ. ಧ್ಯಾನಸ್ತಿಮಿತೆ ಲೋಚನೆ ಯಸ್ಯ ಸಹ ಧ್ಯಾನಸ್ತಿಮಿತಲೋಚನಃ. ಬಹುವ್ರೀಹಿ ಸಮಾಸ. ಆಮೇಲೆ ಕ್ಷಣಮಾತ್ರಂ. ಕ್ಷಣಂ ಏವ ಕ್ಷಣಮಾತ್ರಂ. ಮಾತ್ರಚ್ಚ ಪ್ರತ್ಯಯ ಬಂದಿದೆ. ಕ್ಷಣಮಾತ್ರಂ ನಪುಂಸಕಲಿಂಗ. ದ್ವಿತೀಯ ವಿಭಕ್ತಿ ಏಕವಚನ. ಋಷಿಃ ಇಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ತಸ್ಥೌ ಷ್ಠಾಗತಿ ನಿವೃತ್ತೌ ಎಂಬಂತಹ ಧಾತು. ತಿಷ್ಠತಿ ತಿಷ್ಠತಃ ತಿಷ್ಠಂತಿ ಇದರ ಲಿಟ್ ಲಕಾರ. ತಸ್ಥೌ ತಸ್ಥತುಃ ತಸ್ಥುಃ ಅಂತ ಆಗತ್ತೆ. ಐತಿಹಾಸಿಕ ಭೂತಕಾಲ ಪ್ರಥಮ ಪುರುಷ ಏಕವಚನ. ಸುಪ್ತಮೀನಃ ಅಕಾರಾಂತ ಪುಲ್ಲಿಂಗ
ಪ್ರಥಮಾ ವಿಭಕ್ತಿ ಏಕವಚನ. ಸುಪ್ತಾಃ ಮೀನಾಃ ಯಸ್ಯ ಸಹ ಸುಪ್ತಮೀನಃ. ಬಹುವ್ರೀಹಿ ಸಮಾಸ. ಇವ ಅವ್ಯಯ. ಹೃದಃ ಅಕಾರಾಂತ ಪುಲ್ಲಿಂಗ ಪ್ರಥಮಾ ವಿಭಕ್ತಿ ಏಕವಚನ. ಏನಾಯಿತು? ಕ್ತ ಪ್ರತ್ಯಯ ಇದೆ. ಇದನ್ನು ಕರ್ಮಣಿ ಪ್ರಯೋಗದಲ್ಲಿ ಬಳಸ್ತಾರೆ ಅಂತ ಹಿಂದೆ ಹೇಳಿದ್ದೆ. ಇಲ್ಲಿ ನೋಡಿ, ರಾಜ್ಞಾ ವಿಜ್ಞಾಪಿತಃ, ರಾಜನಿಂದ ಪ್ರಾರ್ಥಿಸಲ್ಪಟ್ಟವನು, ಕರ್ಮಣಿ ಪ್ರಯೋಗ ಆಯಿತು. ರಾಜ್ಞಾ ತೃತೀಯ ವಿಭಕ್ತಿ ಇದೆ. ವಿಜ್ಞಾಪಿತಃ ಇದು ಕ್ತ ಪ್ರತ್ಯಯಾಂತ ಕೃದಂತ, ಭೂತ ಕೃದಂತ, ಕರ್ಮಣಿ ಪ್ರಯೋಗ. ಯಾರು ಪ್ರಾರ್ಥಿಸಲ್ಪಟ್ಟವರು ಅಂತಂದರೆ ವಸಿಷ್ಠ ಮಹರ್ಷಿಗಳು. ಅರ್ಥವನ್ನು ನೋಡೋಣ. ಇತಿ ಎಂಬುದಾಗಿ ಅಂದರೆ ಈವರೆಗೆ ಏನಾಗಿತ್ತು, ತನಗೆ ಸಂತತಿಯಾಗಿಲ್ಲ, ಮಕ್ಕಳಾಗಲಿಲ್ಲ, ಹೇಗಾದರೂ ನನ್ನ ದೋಷಗಳನ್ನು ಪಾಪಗಳನ್ನು ಪರಿಹಾರ ಮಾಡು ಎಂಬುದಾಗಿ ದಿಲೀಪ ಮಹಾರಾಜ ವಸಿಷ್ಠ ಮಹರ್ಷಿಗಳಲ್ಲಿ ಕೇಳಿಕೊಳ್ತಾನೆ. ಆಗ ವಸಿಷ್ಠ ಮಹರ್ಷಿಗಳು ಏನು ಮಾಡ್ತಾರೆ ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇತಿ ಎಂಬುದಾಗಿ ರಾಜ್ಞಾ ದಿಲೀಪ ಮಹಾರಾಜನಿಂದ ವಿಜ್ಞಾಪಿತಃ ಪ್ರಾರ್ಥಿಸಲ್ಪಟ್ಟಂತಹ ಯಾರು ವಸಿಷ್ಠ ಮಹರ್ಷಿಗಳು ಅಂತ ಇಟ್ಕೊಳ್ಬೇಕು. ಅದನ್ನು ಶ್ಲೋಕದಲ್ಲಿ ಕೊಟ್ಟಿಲ್ಲ. ವಿಜ್ಞಾಪಿತಃ ಋಷಿಹಿ ಕೊಟ್ಟಿದ್ದಾರೆ, ಪದವನ್ನು ಕೊಟ್ಟಿದ್ದಾರೆ. ವಿಜ್ಞಾಪಿತಃ ಋಷಿಹಿ, ಋಷಿಯು ಅಂದರೆ ವಸಿಷ್ಠ ಮಹರ್ಷಿಯು ಧ್ಯಾನಸ್ಥಿಮಿತಲೋಚನ, ಧ್ಯಾನದಿಂದ ಕಣ್ಣುಗಳನ್ನು ಮುಚ್ಚಿದವರಾಗಿ ಕ್ಷಣ ಮಾತ್ರ, ಒಂದು ಕ್ಷಣ, ಒಂದು ನಿಮಿಷ ಅಂತ ಹೇಳ್ತೇವಲ್ವ, ಒಂದು ನಿಮಿಷ ಅಂತ, ಹಾಗೆ ಒಂದು ಕ್ಷಣ, ಸ್ವಲ್ಪ ಸಮಯ, ಕ್ಷಣ ಮಾತ್ರ. ಸುಪ್ತಮೀನಃ ಹೃದಃ ಇವ. ಸುಪ್ತಮೀನಃ ಮೀನುಗಳು ಮಲಗಿರುವಂತಹ ಹೃದಃ ಇವ, ಜಲಾಶಯವೋ ಎಂಬಂತೆ, ಕೆರೆಯೋ ಎಂಬಂತೆ, ಅಥವಾ ಸರೋವರವೋ ಎಂಬಂತೆ. ತಸ್ಥೌ ಇದ್ದನು, ನಿಂತನು ಅಂತ ಅರ್ಥ. ನಿಂತುಕೊಂಡರು. ಇಲ್ಲಿ ನಿಂತುಕೊಂಡಿದ್ದು ಅಂದರೆ ಎದ್ದು ನಿಂತುಕೊಂಡಿದ್ದು ಅಂತ ಅರ್ಥ ಅಲ್ಲ. ಎಲ್ಲ ಚಲನವಲನಗಳು ನಡೀತಾ ಇತ್ತು ಆಶ್ರಮದಲ್ಲಿ. ಪಕ್ಷಿಗಳ ಕಲರವ, ಮಹರ್ಷಿಗಳು ಮಾತಾಡುವಂಥದ್ದು, ದಿಲೀಪ ಮಹಾರಾಜ ಮಾತಾಡುವಂಥದ್ದು, ಬೇರೆ ಶಿಷ್ಯರು ಏನಾದರೂ ಹೇಳುವಂಥದ್ದು, ಮಾತಾಡುವಂಥದ್ದು ಎಲ್ಲ ಕೇಳ್ತಾ ಇತ್ತು. ಇದು ಹೇಗಿತ್ತು ಅಂತಂದರೆ, ಜಲಾಶಯದಲ್ಲಿ, ಸರೋವರದಲ್ಲಿ ಮೀನುಗಳು ಆಟ ಆಡ್ತಾ ಇದ್ದರೆ ಹೇಗೆ ಅನಿಸುತ್ತೆ? ನೀರಿನ ಶಬ್ದ ಕೇಳಿಸುತ್ತಾ ಇರುತ್ತೆ ನೋಡಿ. ಆ ಮೀನುಗಳು ಹಾರ್ತಾ ಇರ್ತವೆ, ನೀರು ಮೇಲಕ್ಕೆ ಏನು ಸಿಡೀತಾ ಇರುತ್ತೆ, ಆ ನೀರಿನ ಶಬ್ದವೂ ಕೇಳ್ತಾ ಇರುತ್ತೆ. ಈ ಥರ ಇರುತ್ತೆ ಸರೋವರದಲ್ಲಿ. ಹೀಗೆ ದಿಲೀಪ ಮಹಾರಾಜ ಪ್ರಾರ್ಥನೆ ಮಾಡಿದಾಗ, ಅಂದರೆ ನನಗೆ ಮಕ್ಕಳಾಗಿಲ್ಲ, ಏನಾದರೂ ಒಂದು ಪರಿಹಾರವನ್ನು ತಿಳಿಸಿಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ವಸಿಷ್ಠ ಮಹರ್ಷಿಗಳು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾರೆ. ಈ ಥರ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಎಲ್ಲವೂ ಸ್ತಬ್ಧ ಆಯಿತು, ಮೌನವಾಯಿತು. ಆದ್ದರಿಂದ
ಅದನ್ನು ಜಲಾಶಯಕ್ಕೆ ಹೋಲಿಸಿದ್ದಾರೆ. ಮೀನುಗಳು ಮಲಗಿರುವಂತಹ ಜಲಾಶಯ ಅಂತ. ಅಂದರೆ ಯಾವುದೇ ಚಲನವಲನ ಶಬ್ದಗಳು ಏನೂ ಇಲ್ಲ. ಅಂತಹ ವಸಿಷ್ಠ ಮಹರ್ಷಿಗಳು ಕಂಡರು ಅಂತ ಅರ್ಥ. ಒಂದು ಕ್ಷಣ ಮೀನುಗಳು ಮಲಗಿರುವಂತಹ ಸರೋವರವೋ ಎಂಬಂತೆ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡಿದರು ಅಂತ ಅರ್ಥ. ಅಷ್ಟರವರೆಗೆ ಮಾತಾಡ್ತಾ ಇದ್ದರು ದಿಲೀಪ ಮಹಾರಾಜನಲ್ಲಿ. ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಕಣ್ಣು ಮುಚ್ಚಿ ಧ್ಯಾನ ಮಾಡಿದರು. ಅದು ಆ ಶಾಂತವಾದಂತಹ ಸರೋವರದಂತೆ ಇತ್ತು ಎಂಬುದು ಉಪಮೆ, ಹೋಲಿಕೆ. ಇನ್ನೊಮ್ಮೆ ಹೇಳ್ತೇನೆ. ಇತಿ ಎಂಬುದಾಗಿ ರಾಜ್ಞಾ ದಿಲೀಪ ಮಹಾರಾಜನಿಂದ ವಿಜ್ಞಾಪಿತ ಪ್ರಾರ್ಥಿಸಲ್ಪಟ್ಟಂತಹ ಋಷಿ ವಸಿಷ್ಠ ಮಹರ್ಷಿಗಳು ಕ್ಷಣ ಮಾತ್ರ ಒಂದು ಕ್ಷಣ ಕಾಲ ಸುಪ್ತಮೀನಃ ಮೀನುಗಳು ಮಲಗಿರುವಂತಹ ಹ್ರದಃ ಇವ ಸರೋವರವೋ ಎಂಬಂತೆ ಧ್ಯಾನಸ್ಥಿಮಿತಲೋಚನಃ ಧ್ಯಾನದಿಂದ ಕಣ್ಣನ್ನು ಮುಚ್ಚಿದವರಾಗಿ ಧ್ಯಾನದಿಂದ ಕಣ್ಣುಗಳನ್ನು ಮುಚ್ಚಿದವರಾಗಿ ತಸ್ಥೌ ಇದ್ದರು ಅಥವಾ ನಿಂತರು. ಮೌನವಾಗಿ ಧ್ಯಾನ ಮಾಡಿದ್ರು ಅಂತ ಅರ್ಥ. ಮುಂದಿನ ಶ್ಲೋಕವನ್ನು ನೋಡೋಣ. ಸೋಪಶ್ಯತ್ ಪ್ರಣಿಧಾನೇನ ಸಂತತೆ ಸ್ತಂಭ ಕಾರಣಂ ಭಾವಿತಾತ್ಮಾ ಭುವೋ ಭರ್ತುರಥೈನಂ ಪ್ರತ್ಯಬೋಧಯತ್. ಸೋಪಶ್ಯತ್ ಪ್ರಣಿಧಾನೇನ ಸಂತತೆ ಸ್ತಂಭ ಕಾರಣಂ ಭಾವಿತಾತ್ಮಾ ಭುವೋ ಭರ್ತುರಥೈನಂ ಪ್ರತ್ಯಬೋಧಯತ್. ಪದಚ್ಛೇದ ಸಹ ಅಪಶ್ಯತ್ ಪ್ರಣಿಧಾನೇನ ಸಂತತೇಃ ಸ್ತಂಭಕಾರಣಂ ಭಾವಿತಾತ್ಮಾ ಭುವಃ ಭರ್ತುಃ ಅಥ ಏನಂ ಪ್ರತ್ಯಬೋಧಯತ್. ಸಹ ತದ್ ಶಬ್ದ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಅಪಶ್ಯತ್ ಪಶ್ಯತಿ ಪಶ್ಯತಃ ಪಶ್ಯಂತಿ. ದೃಶ್ಯರ್ ಪ್ರೇಕ್ಷಣೆ ಎಂಬಂತಹ ಧಾತು ಅದರ ಲಂಗ್ಲಕಾರ ಭೂತಕಾಲ. ಅಪಶ್ಯತ್ ಅಪಶ್ಯತಾಂ ಅಪಶ್ಯನ್ ಪ್ರಥಮ ಪುರುಷ ಏಕವಚನ. ಸಹ ಅಪಶ್ಯತ್ ಸೋಪಶ್ಯತ್ ಇದು ಸ್ವಾದಿ ಸಂಧಿಯೂ ಹೌದು, ಆಮೇಲೆ ಪೂರ್ವರೂಪ ಸಂಧಿ. ಪ್ರಣಿಧಾನೇನ ಪ್ರಣಿಧಾನಂ ಅಕಾರಾಂತ ನಪುಂಸಕಲಿಂಗ ತೃತೀಯ ವಿಭಕ್ತಿ ಏಕವಚನ. ಸಂತತೇಃ ಇಕಾರಾಂತ ಪುಲ್ಲಿಂಗ ಇಕಾರಾಂತ ಸ್ತ್ರೀಲಿಂಗ ಷಷ್ಠಿ ವಿಭಕ್ತಿ ಏಕವಚನ. ಪುಲ್ಲಿಂಗ ಅಲ್ಲ, ಸಂತತಿ ಎಂಬುದು ಸ್ತ್ರೀಲಿಂಗ. ಸ್ತಂಭಕಾರಣಂ ಸ್ತಂಭಸ್ಯ ಕಾರಣಂ ಸ್ತಂಭಕಾರಣಂ ಷಷ್ಠಿ ತತ್ಪುರುಷ ಸಮಾಸ. ಅಕಾರಾಂತ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ.
ಭಾವಿತಾತ್ಮ ನಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಭುವಃ ಊಕಾರಾಂತ ಸ್ತ್ರೀಲಿಂಗ ಷಷ್ಠಿ ವಿಭಕ್ತಿ ಏಕವಚನ. ಭೂಹು ಭುವೌ ಭುವಃ ಎಂಬಂತಹ ರೂಪಗಳು. ಭರ್ತುಹು ಋಕಾರಾಂತ ಪುಲ್ಲಿಂಗ ಭರ್ತಾ ಭರ್ತಾರೌ ಭರ್ತಾರಃ. ಭರ್ತುಹು ಎಂಬುದು ಷಷ್ಠಿ ವಿಭಕ್ತಿ ಏಕವಚನ. ಅಥ ಅವ್ಯಯ. ಏನಂ ಇದಂ ಶಬ್ದ ಪುಲ್ಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಪ್ರತ್ಯಬೋಧಯತ್ ಪ್ರತಿ ಎಂಬುದು ಉಪಸರ್ಗ. ಅಬೋಧಯತ್ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ. ಅಬೋಧಯತ್ ಅಬೋಧಯತಾಂ ಅಬೋಧಯನ್. ಉಪಸರ್ಗ ಪ್ರತಿ ಎಂಬುದು ಇದೆ. ಪ್ರತಿ ಅಬೋಧಯತ್ ಪ್ರತ್ಯಬೋಧಯತ್ ಎಣ್ ಸಂಧಿಯಾಗಿದೆ. ಮಾತನಾಡಿದನು ಹೇಳಿದನು ಅಂತ ಅರ್ಥ. ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ. ಅರ್ಥವನ್ನು ನೋಡೋಣ. ಹಾಗೆ ಪ್ರಾರ್ಥನೆ ಮಾಡಿದಾಗ ವಸಿಷ್ಠ ಮಹರ್ಷಿಗಳು ಧ್ಯಾನವನ್ನು ಮಾಡಿದರು ಅಂತ ಹಿಂದಿನ ಶ್ಲೋಕದಲ್ಲಿ ನೋಡಿಯಾಗಿತ್ತು. ಸಹ ಅಂತಹ ವಸಿಷ್ಠ ಮಹರ್ಷಿಗಳು ಅಥವಾ ವಸಿಷ್ಠನು, ಇದು ಏಕವಚನದಲ್ಲೇ ಇದೆ. ನಾವು ಗೌರವದಿಂದ ಬಹುವಚನ ಹೇಳಬಹುದಷ್ಟೆ. ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಅಂದರೆ ಏಕವಚನವನ್ನೇ ಹೇಳಬೇಕು. ವಸಿಷ್ಠ ಮಹರ್ಷಿಯು ಪ್ರಣಿಧಾನೇನ ನಮಸ್ಕಾರದಿಂದ ಭಾವಿತಾತ್ಮ ಪವಿತ್ರವಾದವರಾಗಿ ಶುದ್ಧಾಂತಃಕರಣವುಳ್ಳವರಾಗಿ ಭುವಃ ಭೂಮಿಯ ಭರ್ತುಹು ಒಡೆಯನಾದ ದಿಲೀಪ ಮಹಾರಾಜನ ಸಂತತೇಃ ಸಂತತಿಯ ಸ್ತಂಭ ಕಾರಣಂ ನಿಲ್ಲುವುದಕ್ಕೆ ಕಾರಣ. ಅಂದರೆ ಸಂತತಿ ನಿಂತೋಯ್ತು, ಮುಂದೆ ಮಕ್ಕಳಾಗಿಲ್ಲ, ಅದು ಸ್ತಂಭ ಅಂತ. ಸ್ತಂಭ ಅಂದರೆ ಕಂಬ ಅಂತಲೂ ಇದೆ ಅರ್ಥ. ಇಲ್ಲಿ ಕಂಬ ಅಂತ ಅರ್ಥ ಅಲ್ಲ, ನಿಲ್ಲುವುದು, ನಿಂತು ಹೋಗುವುದು ಅಂತ ಅರ್ಥ. ಸ್ಟಾಪ್ ಆಗ್ತಾ ಇದೆ. ಅಂತಹ ಆ ಸ್ತಂಭ ಕಾರಣಂ ನಿಂತು ಹೋಗುವಂತಹ, ನಿಂತು ಹೋಗುವುದಕ್ಕೆ ಆಗಿರುವಂತಹ ಕಾರಣವನ್ನು ಅಪಶ್ಯತ್ ನೋಡಿದನು. ಅಥ ಆಮೇಲೆ ಏನಂ ಅಂದರೆ ದಿಲೀಪ ಮಹಾರಾಜನನ್ನು ಕುರಿತು ಪ್ರತ್ಯಬೋಧಯತು ಪ್ರತ್ಯಬೋಧಯತ್ ಎಚ್ಚರಿಸಿದನು ಅಥವಾ ಹೇಳಿದನು ಅಂತ ಅರ್ಥ. ಹಾಗೆ ಮಕ್ಕಳಾಗದೇ ಇರುವುದಕ್ಕೆ ಕಾರಣ ಏನು ಅಂತ ವಿಚಾರ ಮಾಡಿ ಧ್ಯಾನದಿಂದ ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡು ಆಮೇಲೆ ಪ್ರತ್ಯಬೋಧಯತ್ ಅಂದರೆ ದಿಲೀಪ ಮಹಾರಾಜನಿಗೆ ವಸಿಷ್ಠ ಮಹರ್ಷಿಗಳು ಹೇಳಿದರು ಅಂತ ಅರ್ಥ. ಇನ್ನೊಮ್ಮೆ ಹೇಳ್ತೇನೆ. ಸಹ ಆ ವಸಿಷ್ಠ ಮಹರ್ಷಿಯು ಪ್ರಣಿಧಾನೇನ ನಮಸ್ಕಾರದಿಂದ ಅಥವಾ ಧ್ಯಾನದಿಂದ, ನಮಸ್ಕಾರ ಕರೆಕ್ಟ್ ವರ್ಣ, ಧ್ಯಾನ ಅಲ್ಲ ಅದನ್ನು ಹೇಳಬಹುದು, ಧ್ಯಾನದಿಂದ ಭುವಃ ಭೂಮಿಯ ಭರ್ತುಹು ಒಡೆಯನಾದ ದಿಲೀಪನ ಸಂತತೇಃ ಮಕ್ಕಳ ಅಥವಾ ಮಕ್ಕಳು ಹುಟ್ಟುವುದರ ಸ್ತಂಭ ಕಾರಣಂ
ನಿಲ್ಲುವಿಕೆಯ ಕಾರಣವನ್ನು ಅಪಶ್ಯತ್ ನೋಡಿದನು. ಭಾವಿತಾತ್ಮ ಮಂಗಳಕರನಾದ ಆ ವಸಿಷ್ಠ ಮಹರ್ಷಿಯು ಅಥ ಆಮೇಲೆ ಏನಂ ಈ ದಿಲೀಪ ಮಹಾರಾಜನನ್ನು ಪ್ರತ್ಯಬೋಧಯತ್ ಹೇಳಿದನು ಅಂತ ಅರ್ಥ. ಅಂದರೆ ಆ ಧ್ಯಾನದಿಂದ ದಿವ್ಯ ದೃಷ್ಟಿಯಿಂದ ನೋಡಿ ದಿಲೀಪ ಮಹಾರಾಜನಿಗೆ ದೋಷ ಏನಿದೆ ಮತ್ತು ಆ ದೋಷಕ್ಕೆ ಏನು ಪರಿಹಾರ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ವಸಿಷ್ಠ ಮಹರ್ಷಿಯು ತಿಳಿಸಿದನು ಅಂತ ಏಕವಚನ. ಇಲ್ಲಿಗೆ ಇವತ್ತಿನ ತರಗತಿ ಸಾಕು. ನಾಳೆ ನೋಡೋಣ.